ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಟೆಕ್ ನ್ಯೂಸ್ ಎಪಿಸೋಡ್ 11ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಬನ್ನಿ ಇವತ್ತಿನ ಟೆಕ್ ನ್ಯೂಸ್ ನ ಶುರು ಮಾಡೋಣ. ಇವತ್ತಿನ ಮೊದಲನೇ ಟೆಕ್ ನ್ಯೂಸ್ ಬಂದು ಆಪಲ್ ನ ಕಡೆಯಿಂದ. ಆಪಲ್ ಕಂಪನಿ ಓಪನ್ ಎ ವಿರುದ್ಧ ಒಂದು ಕೇಸ್ ಅನ್ನ ಫೈಲ್ ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ ಓಪನ್ ಎ ಇತ್ತೀಚೆಗೆ ತನ್ನದೇ ಆದ ಹಾರ್ಡ್ವೇರ್ ಗಳನ್ನ ತಯಾರಿಸ್ಕೊಳ್ಳೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೋತಾ ಇದೆ. ಆ ಹಾರ್ಡ್ವೇರ್ ಗಳನ್ನ ತಯಾರು ಮಾಡೋದಕ್ಕೆ ಆಪಲ್ ಕಂಪನಿಯ ಸೀಕ್ರೆಟ್ಸ್ ಗಳನ್ನ ಕದ್ದಿದೆ ಅಂತ ಆರೋಪ ಮಾಡಿ ಕೇಸ್ ಅನ್ನು ಫೈಲ್ ಮಾಡಿದ್ದಾರೆ. ಇದನ್ನ ಇನ್ ಡೀಟೇಲ್ ಆಗಿ ನೋಡೋದಾದ್ರೆ, ಆಪಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತ 400ಕ್ಕೂ ಹೆಚ್ಚು ಎಂಪ್ಲಾಯೀಸ್ ಗಳು ಆ ಕಂಪನಿಯನ್ನ ಬಿಟ್ಟು ಓಪನ್ ಎ ಕಂಪನಿಗೆ ಸೇರ್ಕೊಂಡಿದ್ದಾರೆ. ಈ ರೀತಿ ಸೇರ್ಕೊಂಡಂತ ಎಂಪ್ಲಾಯೀಸ್ ಗಳಿಂದ ಓಪನ್ ಎ ಅಲ್ಲಿದ್ದಂತ ಆಪಲ್ ನಲ್ಲಿದ್ದಂತ ಸೀಕ್ರೆಟ್ಸ್ ಗಳನ್ನ ಅವರಿಂದ ತಿಳ್ಕೊಂಡು ಈ ಒಂದು ಹಾರ್ಡ್ವೇರ್ ನ ತಯಾರು ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋತಿದೆ ಅಂತ ಆರೋಪ ಮಾಡಿದೆ. ಆಪಲ್ ಪ್ರಾಡಕ್ಟ್ಸ್ ಗಳನ್ನ ಡಿಸೈನ್ ಮಾಡ್ತಿದ್ದಂತ ಮಾಜಿ ಉಪಾಧ್ಯಕ್ಷ ಟ್ಯಾಂಗ್ಟಾನ್ ಅನ್ನೋರು ಈ ಒಂದು ಆಪಲ್ ಕಂಪನಿನ ಬಿಟ್ಟು ಓಪನ್ ಎ ಸಂಸ್ಥೆಗೆ ಸೇರ್ಕೊಂಡಿದ್ದಾರೆ. ಆ ಕಂಪನಿಗೆ ಇವರು ಹಾರ್ಡ್ವೇರ್ ಅಧಿಕಾರಿಯಾಗಿ ನೇಮಕ ಆಗಿದ್ದಾರೆ. ಇವರು ಆಪಲ್ ಕಂಪನಿನ ಬಿಡೋದಕ್ಕಿಂತ ಮುಂಚೆ ಆಪಲ್ ಸೀಕ್ರೆಟ್ಸ್ ಏನಿದಾವಲ್ವಾ ಅದನ್ನ ತಮ್ಮ ಪರ್ಸನಲ್ ಇಮೇಲ್ಗೆ ಕಳಿಸ್ಕೊಂಡಿದ್ದಾರೆ ಅಂತ ಆಪಲ್ ಆರೋಪ ಮಾಡಿದೆ. ಮತ್ತೆ ಮಾಜಿ ಐಫೋನ್ ಇಂಜಿನಿಯರ್ ಚಾಂಗ್ಲಿ ಅವರು ಕೂಡ ಇದೇ ರೀತಿ ಆಪಲ್ ಕಂಪನಿನ ಬಿಟ್ಟು ಆಪಲ್ ಕಂಪನಿ ನೆಟ್ವರ್ಕ್ ಎರರ್ ಗಳನ್ನ ಯೂಸ್ ಮಾಡ್ಕೊಂಡು ಇನ್ನೂ ಕೂಡ ರಿಲೀಸ್ ಆಗದೆ ಇರುವಂತ ಆಪಲ್ ಪ್ರಾಡಕ್ಟ್ ಗಳ ಹಾರ್ಡ್ವೇರ್ ಗಳ ಫೈಲ್ ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಹೋಗಿ ರಿವೀಲ್ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಇದಕ್ಕೆ ಓಪನ್ ಎ ಕೂಡ ರಿಯಾಕ್ಟ್ ಮಾಡಿದೆ. ನಮಗೆ ಯಾವುದೇ ರೀತಿಯ ಸೀಕ್ರೆಟ್ಸ್ ಗಳನ್ನ ಕದಿಯೋಕೆ ಆಸಕ್ತಿ ಇಲ್ಲ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಟೆಕ್ ದಿಗ್ಗಜ ಎಲಾನ್ ಮಸ್ಕ್ ಅವರು ಆಂಥ್ರೋಪಿಕ್ ಅನ್ನ ಅಪ್ರಿಶಿಯೇಟ್ ಮಾಡಿದ್ದಾರೆ. ಎಲಾನ್ ಮಸ್ಕ್ ಅವರು 2025ರಲ್ಲಿ ಎಕ್ಸ್ ನಲ್ಲಿ ಈ ಆಂಥ್ರೋಪಿಕ್ ಬಗ್ಗೆ ನೆಗೆಟಿವ್ ಆಗಿ ಹೇಳಿದ್ರು. ಆದ್ರೆ ಇವಾಗ ಇದೇ ಎಲಾನ್ ಮಸ್ಕ್ ಈ ಆಂಥ್ರೋಪಿಕ್ ಅನ್ನ ಉಳಿದಾರೆ. ಈ ಆಂಥ್ರೋಪಿಕ್ ನ ಮಿಥೋಸ್ ಮತ್ತು ಫೇಬಲ್ ಅನ್ನೋ ಮಾಡೆಲ್ ಅನ್ನ ಈ ತರ ಒಂದು ಮಾಡೆಲ್ ಗಳನ್ನ ಬೇರೆ ಯಾವ ಕಾಂಪಿಟೇಟರ್ ಗಳು ಕೂಡ ಇನ್ನೂ ಕೂಡ ಬಿಟ್ಟಿಲ್ಲ ಅಂತ ಹೊಗಳಿದ್ದಾರೆ. ಆಂಥ್ರೋಪಿಕ್ ಸಂಸ್ಥೆ ಹಿರಿಯ ಲೀಡರ್ ಅನ್ನ ಮೀಟ್ ಮಾಡಿದ್ಮೇಲೆ ಈ ಮಾತನ್ನ ಹೇಳಿದ್ದಾರೆ. ಈ ಆಂಥ್ರೋಪಿಕ್ ನ ಕ್ಲೌಡ್ ಮಾಡೆಲ್ ನ ಬೇಡಿಕೆ ಹೆಚ್ಚಾಗ್ತಾ ಇರೋ ಕಾರಣ ಈ ಎಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಕೊಲಾಸಸ್ ಅನ್ನೋ ಡೇಟಾ ಸೆಂಟರ್ ನಿಂದ ಕಂಪ್ಯೂಟಿಂಗ್ ಪವರ್ ಅನ್ನ ಲೀಸ್ ಗೆ ಪಡೆಯೋ ಒಂದು ಪಾರ್ಟ್ನರ್ಶಿಪ್ ಅನ್ನ ಈ ಆಂಥ್ರೋಪಿಕ್ ಎಲಾನ್ ಮಸ್ಕ್ ಅವರ ಜೊತೆ ಮಾಡ್ಕೊಂಡಿದೆ. ಈ ಒಂದು ಪಾರ್ಟ್ನರ್ಶಿಪ್ ಆದ್ಮೇಲೆ ಎಲಾನ್ ಮಸ್ಕ್ ಅವರು ಈ ರೀತಿ ಹೊಗಳೋ ರೀತಿ ಮಾತಾಡಿದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಇಸ್ರೋ ಕಡೆಯಿಂದ. ಇಸ್ರೋದವರು ಇದೇ ತಿಂಗಳು 3ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೆ ಒಂದು ಮುಂದೆ ನಡೆಯುವಂತ ಒಂದು ಮಾನವ ಸಹಿತ ಗಗನಯಾನ ಈ ಒಂದು ಪ್ರಾಜೆಕ್ಟ್ ಗೆ ಒಂದಷ್ಟು ಟೆಸ್ಟ್ ಗಳನ್ನ ಮಾಡ್ತು. ಹೀಗೆ ಮಾಡಿದಂತ ಎಲ್ಲ ಟೆಸ್ಟ್ ಗಳು ಸಕ್ಸಸ್ಫುಲ್ ಆಗಿದೆ. ಯಾವ್ಯಾವ ಟೆಸ್ಟ್ ಗಳನ್ನ ಇಸ್ರೋ ಮಾಡ್ತು ಅಂತ ನೋಡೋದಾದ್ರೆ, ಮೊದಲನೇದು ಕ್ರೂ ಮಾಡ್ಯೂಲ್ ಆಪರೇಟಿಂಗ್ ಸಿಸ್ಟಮ್, ಇನ್ನು ಎರಡನೇದು ಇಂಟಿಗ್ರೇಟೆಡ್ ಮೇನ್ ಪ್ಯಾರಾಚೂಟ್ ಏರ್ ಡ್ರಾಪ್ ಟೆಸ್ಟ್, ಇನ್ನು ಮೂರನೇದು ಅಂಬಿಲಿಕಲ್ ಸಪರೇಷನ್ ಟೆಸ್ಟ್, ಇನ್ನು ನಾಲ್ಕನೇದು ಅಪೆಕ್ಸ್ ಕವರೇಷನ್ ಸಪರೇಷನ್ ಟೆಸ್ಟ್, ಇನ್ನೊಂದು 5ನೇದು ಸಾಲ್ವ್ ಅಂತ. ಈ 5 ಟೆಸ್ಟ್ ಗಳ ಡೀಟೇಲ್ಸ್ ಅನ್ನ ನೋಡೋದಾದ್ರೆ, ಕ್ರೂ ಮಾಡಲ್ ಆಪರೇಟಿಂಗ್ ಸಿಸ್ಟಮ್ ಅಂತಂದ್ರೆ, ಕ್ರೂ ಮಾಡಲ್ ಅಂತಂದ್ರೆ ಗಗನಯಾತ್ರಿಗಳು ಇರ್ತಾರಲ್ವಾ ಆ ಒಂದು ಕ್ಯಾಬಿನ್ ಅದು ರಾಕೆಟ್ ಇಂದ ಸಪರೇಟ್ ಆಗಿ ಸಮುದ್ರಕ್ಕೆ ಬಿದ್ದಾಗ ಅದು ಉಲ್ಟಾ ಆಗದಿರೋ ರೀತಿ ಒಂದು ಬಲೂನ್ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಆ ಟೆಸ್ಟ್ ಈಗ ಸಕ್ಸಸ್ಫುಲ್ ಆಗಿದೆ. ಇನ್ನು ಎರಡನೇದು ಇಂಟಿಗ್ರೇಟೆಡ್ ಮೇನ್ ಪ್ಯಾರಾಚೂಟ್ ಏರ್ ಡ್ರಾಪ್ ಟೆಸ್ಟ್. ಈ ಒಂದು ಟೆಸ್ಟ್ ಅಲ್ಲಿ ಗೂಡ್ಸ್ ಅನ್ನ ಸಾಗಿಸುವಂತ ವಿಮಾನದಿಂದ ಈ ಕ್ರೂ ಮಾಡಲ್ ಏನಿದೆ ಅದರಷ್ಟು ವೆಯ್ಟ್ ಇರುವಂತ ಒಂದು ಆಬ್ಜೆಕ್ಟ್ ಅನ್ನ ಇಟ್ಟು ಅಲ್ಲಿಂದ ಡ್ರಾಪ್ ಮಾಡಿದ್ದಾರೆ. ಅಲ್ಲಿಂದ ಬೀಳುವಾಗ ಅದ್ರ ಸ್ಪೀಡ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಪ್ಯಾರಾಚೂಟ್ ಓಪನ್ ಆಗ್ಬೇಕು. ಆ ಒಂದು ಟೆಸ್ಟ್ ಕೂಡ ಈಗ ಸಕ್ಸಸ್ಫುಲ್ ಆಗಿದೆ. ಪ್ಯಾರಾಚೂಟ್ ಸಕ್ಸಸ್ಫುಲ್ ಆಗಿ ಓಪನ್ ಆಗಿದೆ. ಇನ್ನು ಮೂರನೇದು ಅಂಬಿಲಿಕಲ್ ಸಪರೇಷನ್ ಟೆಸ್ಟ್. ಈ ಒಂದು ಟೆಸ್ಟ್ ನಲ್ಲಿ ಒಂದು ರಾಕೆಟ್ ಏನಿದೆ ಅಲ್ವಾ ಆ ರಾಕೆಟ್ ಇಂದ ಕ್ರೂ ಮಾಡಲ್ ಅಂದ್ರೆ ಕ್ಯಾಬಿನ್ ಗಗನಯಾತ್ರಿಗಳಿರುವಂತ ಕ್ಯಾಬಿನ್ ಒಂದು ಸೇಫ್ ಆಗಿ ಸಪರೇಟ್ ಆಗ್ಬೇಕು. ಈ ಒಂದು ಟೆಸ್ಟ್ ಕೂಡ ಸಕ್ಸಸ್ಫುಲ್ ಆಗಿದೆ. ಇನ್ನು ನಾಲ್ಕನೇದು ಅಪೆಕ್ಸ್ ಕವರ್ ಸಪರೇಷನ್ ಟೆಸ್ಟ್. ಈ ಒಂದು ಟೆಸ್ಟ್ ನಲ್ಲಿ ಕ್ರೂ ಮಾಡಲ್ ಮೇಲೆ ಒಂದು ಹಿಂದೆ ಏನ್ ಪ್ಯಾರಾಚೂಟ್ ಓಪನ್ ಆಗುವಂತ ಜಾಗದಲ್ಲಿ ಒಂದು ಕವರ್ ಅನ್ನ ಒಂದು ಪ್ಯಾರಾಚೂಟ್ ನ ಸೇಫ್ ಮಾಡ್ಲಿ ಅಂತ ಅನ್ನೋ ಒಂದು ಉದ್ದೇಶದಿಂದ ಕವರ್ ಅನ್ನ ಹಾಕಿರ್ತಾರೆ. ಆ ಒಂದು ಕವರ್ ಪ್ಯಾರಾಚೂಟ್ ಓಪನ್ ಆಗುವಂತ ಟೈಮ್ ನಲ್ಲಿ ಒಂದು ಸೇಫ್ ಆಗಿ ಓಪನ್ ಆಗ್ಬೇಕು, ಅದು ತೆರ್ಕೋಬೇಕು. ಆ ಒಂದು ಟೆಸ್ಟ್ ಕೂಡ ಸಕ್ಸಸ್ಫುಲ್ ಆಗಿದೆ. ಇನ್ನು 5ನೇದು ಸಾಲ್ವ್ ಟೆಸ್ಟ್. ಈ ಒಂದು ಸಾಲ್ವ್ ಟೆಸ್ಟ್ ನಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಕೋಸ್ಕರ ಒಂದು ರಾಕೆಟ್ ಅನ್ನ ತಯಾರು ಮಾಡಿರ್ತಾರೆ. ಈ ಒಂದು ರಾಕೆಟ್ ಈ ಕ್ರೂ ಮಾಡಲ್ ಅನ್ನ ನೆಲದಿಂದ 10 ರಿಂದ 17 ಕಿಲೋಮೀಟರ್ ಎತ್ತರಕ್ಕೆ ತಗೊಂಡೋಗಿ ಅಲ್ಲಿಂದ ಸಪರೇಟ್ ಮಾಡಿದೆ. ಈ ಒಂದು ಟೆಸ್ಟ್ ಕೂಡ ಸಕ್ಸಸ್ಫುಲ್ ಆಗಿದೆ. ಈ ಒಂದು ಮಾನವ ಸಹಿತ ಗಗನಯಾನ ಪ್ರಾಜೆಕ್ಟ್ ಅನ್ನ ಇಸ್ರೋ 2027ಕ್ಕೆ ಮಾಡುತ್ತೆ ಅಂತ ಹೇಳಲಾಗಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಮೆಟಾದಿಂದ. ಮೆಟಾದವರು 3 ದಿನಗಳ ಹಿಂದೆ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಹೊಸ ಫೀಚರ್ ಅನ್ನ ತಂದಿದ್ರು. ಆ ಫೀಚರ್ ಏನಪ್ಪಾ ಅಂತಂದ್ರೆ, ಇನ್ಸ್ಟಾಗ್ರಾಮ್ ಮೆಟಾ ಎ ನಲ್ಲಿ ಯಾವುದೇ ಒಂದು ಪಬ್ಲಿಕ್ ಅಕೌಂಟ್ ಓನರ್ ನ ಒಂದು ಫೋಟೋನ ಇಟ್ಕೊಂಡು ಅವರಿಂದ ಒಂದಷ್ಟು ಗ್ರಾಫಿಕ್ ಇಮೇಜ್ ಗಳನ್ನ ಒಂದು ಡೀಪ್ ಫೇಕ್ ಇಮೇಜ್ ಗಳನ್ನ ಕ್ರಿಯೇಟ್ ಮಾಡೋ ರೀತಿ ಒಂದು ಫೀಚರ್ ನ ಕೊಟ್ಟಿದ್ರು. ಆ ಒಂದು ಅಕೌಂಟ್ ನ ಓನರ್ ಏನಿರ್ತಾರಲ್ವಾ ಅವರ ಒಂದು ವಿತೌಟ್ ಪರ್ಮಿಷನ್ ಅವರ ಒಂದು ಫೋಟೋನ ಜನರೇಟ್ ಮಾಡೋದಕ್ಕೆ ಈ ಒಂದು ಫೀಚರ್ ನ ಕೊಟ್ಟಿದ್ರು. ಆ ಒಂದು ಫೀಚರ್ ನ ಎಲ್ಲರೂ ಕೂಡ ವಿರೋಧ ಮಾಡದ ಕಾರಣ ಈ ಒಂದು ಫೀಚರ್ ನ 3 ದಿನಕ್ಕೆ ಡಿಸೇಬಲ್ ಮಾಡಿದ್ದಾರೆ. ಆ ಒಂದು ಫೀಚರ್ ನಲ್ಲಿ ಇಮೇಜ್ ನ ಜನರೇಟ್ ಮಾಡಿ ಅವರ ಒಂದು ಅಕೌಂಟ್ ನೇಮ್ ಏನಿದೆ ಅದನ್ನ ಒಂದು ಮೆನ್ಷನ್ ಅನ್ನ ಒಂದು ಟ್ಯಾಗ್ ನ ಯೂಸ್ ಮಾಡಿ ಅವ್ರನ್ನ ಮೆನ್ಷನ್ ಕೂಡ ಮಾಡಬಹುದಿತ್ತು. ಈ ಒಂದು ಫೀಚರ್ ಅನ್ನ ಈಗ ಪರ್ಮನೆಂಟ್ ಆಗಿ 3 ದಿನಕ್ಕೆ ಡಿಸೇಬಲ್ ಮಾಡಿದ್ದಾರೆ. ಮೆಟಾದವರು ವಿತೌಟ್ ಓನರ್ ಪರ್ಮಿಷನ್ ಅವರ ಒಂದು ಇಮೇಜ್ ಅನ್ನ ಯೂಸ್ ಮಾಡ್ಕೊಂಡು ಡೀಪ್ ಫೇಕ್ ಅನ್ನ ಕ್ರಿಯೇಟ್ ಮಾಡಬಹುದು ಅಂತ
ಹೆಂಗೆ ಹೇಳಿದ್ರು ಗೊತ್ತಾಗ್ತಿಲ್ಲ ಒಟ್ಟಿನಲ್ಲಿ. ಇದು ಮೆಟಾದವರ ಮಿಸ್ಟೇಕ್ ಅಂತಾನೆ ಹೇಳ್ಬೋದು. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದು ಗೂಗಲ್ ಕಡೆಯಿಂದ. ಗೂಗಲ್ ಕಂಪ್ನಿ ವಿರುದ್ಧ ಇನ್ವೇರ್ ಅನ್ನೋ ಒಂದು ಕಂಪ್ನಿ ಒಂದು ಕೇಸ್ ಅನ್ನ ಹಾಕಿತ್ತು. ಏನಪ್ಪಾ ಅಂತಂದ್ರೆ ಈ ಸೆರಾ ಮತ್ತು ಗ್ರೋಯಿ ಈ ಎರಡು ಕಂಪ್ನಿಗಳು ಏನಿವೆ ಇವು ಇನ್ವೇರ್ ನ ಕಾಂಪಿಟೇಟಿವ್ ಕಂಪ್ನಿಗಳು. ಈ ಎರಡು ಕಂಪ್ನಿಗಳು ಗೂಗಲ್ ಆಡ್ಸ್ ನ ಮೂಲಕ ಈ ಇನ್ವೇರ್ ಅನ್ನೋ ಒಂದು ಕೀವರ್ಡ್ ಅನ್ನ ಪರ್ಚೇಸ್ ಮಾಡಿದ್ರು ಅನ್ನೋ ಒಂದು ಆರೋಪನ ಮಾಡಿ ಈ ಒಂದು ಇನ್ವೇರ್ ಕಂಪ್ನಿ ದೆಹಲಿ ಕೋರ್ಟ್ ಅಲ್ಲಿ ಒಂದು ಕೇಸ್ ಅನ್ನ ಹಾಕಿತ್ತು. ಈ ಗೂಗಲ್ ಆಡ್ಸ್ ಅವ್ರು ಏನಪ್ಪಾ ಮಾಡಿದ್ದಾರೆ ಅಂತಂದ್ರೆ ಈ ಇನ್ವೇರ್ ಕೀವರ್ಡ್ ಅನ್ನ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ. ಗೂಗಲ್ ಸರ್ಚ್ ನಲ್ಲಿ ಪೀಪಲ್ ಗಳು ಬಂದು ಇನ್ವೇರ್ ಅಂತ ಸರ್ಚ್ ಮಾಡಿದ್ರೆ ಅವರ ಕಾಂಪಿಟೇಟಿವ್ ನೇಮ್ಗಳು ಶೋ ಆಗೋ ರೀತಿ ಮಾಡ್ಬಿಟ್ಟಿದ್ರು. ಅದಕ್ಕೋಸ್ಕರ ಈ ಇನ್ವೇರ್ ಕಂಪ್ನಿ ಗೂಗಲ್ ಆಡ್ಸ್ ಮೇಲೆ ಕೇಸ್ ಅನ್ನ ಹಾಕಿದ್ದಾರೆ. ಡೆಲ್ಲಿ ಕೋರ್ಟ್ ಕೂಡ 30 ಲಕ್ಷ ಫೈನ್ ಅನ್ನ ಈ ಗೂಗಲ್ ಆಡ್ಸ್ ಕಂಪ್ನಿಗೆ ಹಾಕಿದ್ದಾರೆ. ಅದಕ್ಕೆ ಗೂಗಲ್ ಅವರು ನೀವು ಈ ರೀತಿ ತೀರ್ಪನ್ನ ಕೊಟ್ರೆ ಮೋನೋಪಲಿ ಮಾಡ್ದಂಗಾಗುತ್ತೆ ಅಂತ ಅಪೀಲ್ ಹೋಗಿದ್ದಾರೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದು ಒಂದು ರಿಸರ್ಚ್ ನ ಪ್ರಕಾರ ಗಗನಯಾತ್ರಿಗಳು ಚಂದ್ರಗ್ರಹಕ್ಕೆ ಏನ್ ಹೋಗ್ತಾರಲ್ವಾ ಇದಕ್ಕೆ ಮಿನಿಮಮ್ 6 ಜನ ಹೋಗ್ಬೇಕು ಅಂತ ಒಂದು ರಿಸರ್ಚ್ ಹೇಳಿದೆ. 6 ಜನ ಹೋದ್ರೆ ಸೂಕ್ತ ಅಂತ ಹೇಳಿದ್ದಾರೆ. ಈ 6 ಜನಕ್ಕೆ ಪ್ರತಿ 2 ವಾರಗಳಿಗೊಮ್ಮೆ ಅಗತ್ಯ ವಸ್ತುಗಳ ಪೂರೈಕೆ ಆಗ್ಬೇಕು ಅಂತ ಹೇಳಿದ್ದಾರೆ. 6 ಜನರ ಬದಲು 4 ಜನ ಹೋಯ್ತು ಅಂತಂದ್ರೆ ಅಲ್ಲಿ ಅವ್ರಿಗೆ ಕೆಲಸ ಮಾಡಕ್ಕೆ ಸ್ಟ್ರೇನ್ ಆಗ್ಬೋದು, ಆಯಾಸ ಆಗ್ಬೋದು, ಅಥವಾ ಸ್ಟ್ರೆಸ್ ಇಂದ ಡಿಪ್ರೆಷನ್ ಗೆ ಹೋಗ್ಬೋದು, ಮಾಡೋ ಕೆಲಸದಲ್ಲಿ ಸ್ವಲ್ಪ ಕಮ್ಮಿ ಆಗ್ಬೋದು ಅಂತ ಹೇಳಿದ್ದಾರೆ. 6 ಜನ ಇತ್ತು ಅಂತಂದ್ರೆ ಅಲ್ಲಿ ಅವ್ರಿಗೆ ರಿಸರ್ಚ್ ಮಾಡಕ್ಕೆ ಅವ್ರ ಕೆಲಸನ ಅವ್ರು ಮಾಡಕ್ಕೆ ಈಸಿ ಆಗುತ್ತೆ ಅನ್ನೋ ಒಂದು ಉದ್ದೇಶ ಈ ರಿಸರ್ಚ್. ಯಾಕಂತಂದ್ರೆ ಅಂತ ಟೈಮ್ ನಲ್ಲಿ ಈ ಆಸ್ಟ್ರೋನಾಟ್ಸ್ ಗಳಿಗೆ ಮೆಂಟಲಿ ಮತ್ತೆ ಫಿಸಿಕಲಿ ಫಿಟ್ ಆಗಿರೋದು ತುಂಬಾನೇ ಮುಖ್ಯ ಆಗುತ್ತೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದು ಓಪನ್ ಎ ಇಂದ. ಓಪನ್ ಎ ಅವರು ಚಾಟ್ ಜಿಪಿಟಿ ಅಟ್ಲಾಸ್ ಅನ್ನೋ ಬ್ರೌಸರ್ ಅನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದ್ದಾರೆ. ಈ ಚಾಟ್ ಜಿಪಿಟಿ ಬ್ರೌಸಿಂಗ್ ಫೀಚರ್ ಅನ್ನ ಈ ಚಾಟ್ ಜಿಪಿಟಿ ಡೆಸ್ಕ್ಟಾಪ್ ಆಪ್ ನಲ್ಲೇ ಮರ್ಜ್ ಮಾಡಿದ್ದಾರೆ. ಮತ್ತೆ ಕ್ರೋಮ್ ಎಕ್ಸ್ಟೆನ್ಷನ್ ನಲ್ಲೂ ಕೂಡ ಮರ್ಜ್ ಮಾಡಿದ್ದಾರೆ. ಯಾಕಂತಂದ್ರೆ ಈ ಚಾಟ್ ಜಿಪಿಟಿ ಅಟ್ಲಾಸ್ ಅನ್ನೋ ಸಪರೇಟ್ ಬ್ರೌಸಿಂಗ್ ಆಪ್ ಏನಿತ್ತು ಅದು ಸ್ವಲ್ಪ ಬೇರೆ ಬ್ರೌಸರ್ ಗಳಿಗೆ ಹೋಲಿಸ್ಕೊಂಡ್ರೆ ಸ್ಲೋ ಇತ್ತು ಅನ್ನೋ ಒಂದು ಕಾರಣದಿಂದ ಈ ರೀತಿ ಮಾಡಿದ್ದಾರೆ. ಆಮೇಲೆ ಜನಗಳು ಯಾವ ಒಂದು ಬ್ರೌಸರ್ ಅನ್ನ ಜಾಸ್ತಿ ಯೂಸ್ ಮಾಡ್ತಾರೆ ಆ ಒಂದು ಬ್ರೌಸರ್ ನಲ್ಲೇ ಈ ಒಂದು ಫೀಚರ್ ಅನ್ನ ಕೊಡೋದ್ರಿಂದ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಮಾಡಿದ್ದಾರೆ. ಈಗ ಚಾಟ್ ಜಿಪಿಟಿ ಆಪ್ ನಲ್ಲೇ ಈ ಒಂದು ಫೀಚರ್ ಇರುತ್ತೆ. ಈ ಒಂದು ಫೀಚರ್ ನ ಮೂಲಕ ವೆಬ್ಸೈಟ್ ನ ಬ್ರೌಸ್ ಮಾಡೋದಕ್ಕೆ, ಲಾಗಿನ್ ಮಾಡೋದಕ್ಕೆ, ಮತ್ತೆ ಫೈಲ್ ಗಳನ್ನ ಡೌನ್ಲೋಡ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬಹುದು. ಮತ್ತೆ ಕ್ರೋಮ್ ಎಕ್ಸ್ಟೆನ್ಷನ್ ನಲ್ಲೂ ಕೂಡ ನೀವು ಯಾವುದೇ ವೆಬ್ ಪೇಜ್ ನ ಬಿಟ್ಟು ಹೋಗದೆ ಇದ್ರ ಈ ಒಂದು ಫೀಚರ್ ನ ಯೂಸ್ ಮಾಡ್ಕೋಬಹುದು. ಜನಗಳಿಗೆ ಈಸಿ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಓಪನ್ ಎ ಮಾಡಿದೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದು ಕಾರ್ನಿಂಗ್ ಅನ್ನೋ ಒಂದು ಸಂಸ್ಥೆ ಒಂದು ರಿಸರ್ಚ್ ಅನ್ನ ಮಾಡಿದೆ. ಏನಪ್ಪಾ ಅಂತಂದ್ರೆ ನಮ್ಮ ಭಾರತದ 53% ನಷ್ಟು ಜನ ಫೋನ್ ನ ಚೇಂಜ್ ಮಾಡೋದಕ್ಕೆ ಮೂಲ ಕಾರಣ ಫೋನ್ ನ ಸ್ಕ್ರೀನ್ ಗಾರ್ಡ್ ಬ್ರೋಕ್ ಆಗೋದು ಅಂತ ಹೇಳಿದ್ದಾರೆ. ಈ ಒಂದು ರಿಸರ್ಚ್ ನಲ್ಲಿ 1500ಕ್ಕೂ ಹೆಚ್ಚು ಸ್ಮಾರ್ಟ್ ಫೋನ್ ಯೂಸರ್ ಗಳನ್ನ ಬಳಸ್ಕೊಂಡು ಅವರ ಒಪಿನಿಯನ್ ಅನ್ನ ತಗೊಂಡಿದ್ದಾರೆ. ಈ ಒಂದು ರಿಸರ್ಚ್ ನಲ್ಲಿ 87% ಜನ ತಮ್ಮ ಫೋನ್ ಅನ್ನ ಆಕ್ಸಿಡೆಂಟ್ ಅಲ್ಲಿ ಬೀಳ್ಸಿದೀವಿ ಅಂತ ಹೇಳಿದ್ದಾರೆ. ಆಮೇಲೆ ಈ ಹೊಡೆದಂತ ಫೋನ್ ಗಳಿಗೆ ಅಂದ್ರೆ ಸ್ಕ್ರೀನ್ ಹೊಡೆದಂತ ಫೋನ್ ಗಳಿಗೆ ಅವನ್ನ ರಿಪೇರಿ ಮಾಡಿಸ್ಬೇಕು ಅಂತಂದ್ರೆ ಮಿನಿಮಮ್ 2000 ಕೊಡ್ಲೇಬೇಕು. ಅದ್ರ ಬದಲು ಹೊಸ ಸ್ಮಾರ್ಟ್ ಫೋನ್ ಅನ್ನೇ ಪರ್ಚೇಸ್ ಮಾಡ್ತಾ ಇದಾರೆ. ಆಮೇಲೆ 61% ಜನ ಒಂದು ಫೋನ್ ಅನ್ನ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಅದರ ಡ್ಯೂರಬಿಲಿಟಿನ ಚೆಕ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆಮೇಲೆ ಫೋನ್ ನ ಡ್ಯೂರಬಿಲಿಟಿ ಆಡ್ಸ್ ಗಳನ್ನ ಜಾಸ್ತಿ ಗಮನಿಸ್ತಾರೆ ಅಂತ ಈ ರಿಸರ್ಚ್ ನಲ್ಲಿ ಗೊತ್ತಾಗಿದೆ. ಈ ಒಂದು ರಿಸರ್ಚ್ ನಲ್ಲಿ ಏನಪ್ಪಾ ಗೊತ್ತಾಗುತ್ತೆ ಅಂತಂದ್ರೆ ನಮ್ಮ ದೇಶದ ಜನಗಳಿಗೆ ಫೋನ್ ನ ಫೀಚರ್ಸ್ ಗಳಿಗಿಂತ ಅದರ ಡ್ಯೂರಬಿಲಿಟಿ ಚೆನ್ನಾಗಿರ್ಬೇಕು ಅನ್ನೋದು ಈ ರಿಸರ್ಚ್ ನಲ್ಲಿ ಗೊತ್ತಾಗುತ್ತೆ. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಈ ವಿಡಿಯೋ ಏನಾದ್ರು ಇಷ್ಟ ಆಗಿತ್ತು ಅಂತಂದ್ರೆ, ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.